ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇವತ್ತು ಸಾಟರ್ಡೆ. ಸೊ ಸಾಟರ್ಡೆ ಆಗಿದ್ದರಿಂದ ನಾನು ಇವತ್ತು ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ. ಅಂತಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು, ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಯೂಶ್ವಲಿ ಏನಂತಂದರೆ ನಾನು ಮೊದಲು ಕೆಲಸಕ್ಕೆ ಹೋಗ್ತಿದ್ದಾಗ ನನಗೆ ಶನಿವಾರ ಭಾನುವಾರ ರಜೆ ಸಿಗ್ತಾಯಿತ್ತು. ಅಂದರೆ ವೀಕೆಂಡ್ಸ್ ಅಂತ ಏನು ಹೇಳ್ತೀವಿ ಆ ವೀಕೆಂಡ್ ಸಿಗ್ತಾಯಿತ್ತು. ಸೊ ಯೂಶ್ವಲಿ ಬಂದ್ಬಿಟ್ಟು ಶನಿವಾರ ಭಾನುವಾರ ಅಂತ ಬಂದರೆ ಎದ್ದೇಳೋದೆಲ್ಲ ತುಂಬ ಲೇಟು, ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ತಿರ್ಲಿಲ್ಲ, ಡೈರೆಕ್ಟಾಗಿ ಲಂಚ್ ಅಂತ ಮಾಡ್ಕೊಬಿಡ್ತಾಯಿದ್ವಿ. ಸೊ ಇವತ್ತು ಯಾಕೋ ನನ್ನ ಮಗಳು ಪಾಪ ತುಂಬ, ಈಗ ನಾನು ಶಾಪ್ ಓಪನ್ ಮಾಡಿದ್ಮೇಲೆ ನನಗೆ ವೀಕೆಂಡ್ಸ್ ಅನ್ನೋದೆಲ್ಲ ಇವಾಗಿಲ್ಲ ಹೇಳಬೇಕಂತಂದರೆ. ಸೊ ನನ್ನ ಮಗಳು ಹೇಳಿದ್ಳು, ಅಮ್ಮ ಪ್ಲೀಸ್ ಒಂದು ದಿನ ಆದರೂ ಸ್ವಲ್ಪ ಲೇಟಾಗಿ ಎದ್ದೇಳೋಣ ಅಂತಂದ್ಬಿಟ್ಟು. ಯಾಕಂತಂದರೆ ಅವಳು ಸಹ ನನ್ನ ಜೊತೆ ಸೇರ್ಕೊಂಡು ನಡುವು 4:45 ಗಂಟೆಗೆಲ್ಲ ಎದ್ದೇಳ್ತಾ ಇದ್ದಾಳೆ ಬೆಳಿಗ್ಗೆನೇ. ಸರಿ ಆಯ್ತಮ್ಮ ಅಂತಂದೆ. ಇವತ್ತು ಏನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ನಾನು ಟೀ ಮಾಡ್ಕೊಂಡು ಹೋಗ್ಬಿಟ್ಟು ಶಾಪ್ಗೆ ಒಂದು 9 ಗಂಟೆಗೆ ಮನೆಗೆ ಬಂದುಬಿಟ್ಟು ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ, ನನ್ನ ಮಗಳಿಗೆ ಇಂಟ್ರೆಸ್ಟಿಂಗ್ ಇರೋ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ನಾನು. ಹಾಗೆ ಟೀ ಎಲ್ಲ ಮಾಡಿಕೊಂಡು ಆಲ್ರೆಡಿ ಅಂಗಡಿಗೆ ಬಂದಿದ್ದಾಯಿತು. ಅಂಗಡಿನಲ್ಲಿ ಇವತ್ತು ಶನಿವಾರ ಮತ್ತು ನನ್ನ ಮಗಳು ಬೇರೆ ಇದ್ದಿದ್ದರಿಂದ ಹೇಗಿದ್ರೆ ಇವತ್ತು ಅವಳು ಸ್ಕೂಲ್ಗೆ ಹೋಗೋದಿಲ್ಲ, ಅವ್ಳಿಗೂ ಸಹ ರಜೆ ಇತ್ತು. ಸೊ ಇಬ್ಬರು ಯೋಚನೆ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ, ಯಾಕಂದರೆ ಅಂಗಡಿ ತುಂಬಾ ಮೆಸ್ಸಪ್ ಆಗಿಬಿಟ್ಟಿತ್ತು. ಸೊ ಅಂಗಡಿಯೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂಗಡಿ ಕ್ಲೀನಿಂಗಿಗೆ ನಮ್ಗೆ ಆಲ್ಮೋಸ್ಟ್ 1 ಅವರ್ ಆಯಿತು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಕ್ಲೀನ್ ಮಾಡಿದೆ. ಮತ್ತು ನನ್ನ ಮಗಳು ಅವ್ಳದ್ದು ಬುಕ್ಸ್ ಎಲ್ಲ ಆ್ಯಕ್ಚುಲಿ ಅವಳದು ಅರ್ಧ ಸ್ಕೂಲ್ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಬಿಟ್ಟಿದ್ದಾಳೆ. ಯಾಕಂದರೆ ತುಂಬ ಟೈಮ್ ಇಲ್ಲ ನಾವಿಬ್ಬರು ಸ್ಪೆಂಡ್ ಮಾಡೋದ್ರಿಂದ ಮನೆಗೆ ಹೋಗೋದು ಸ್ವಲ್ಪ ಕಮ್ಮಿನೇ. ಇನ್ನೇನು ಮಾಡಬೇಕು, ಅವಳು ಮನೇಲೇ ಇದ್ದರೂ ಓದ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಅಂಗಡಿನಲ್ಲೇ ಇಟ್ಕೊಂಡು ಅವಳನ್ನ ಹೇಳ್ಕೊಡೋದು ಅಥವಾ ಓದಿಸೋದು ಏನಾದ್ರು ಒಂದು ಮಾಡ್ತಾ ಇರ್ತೀನಿ. ನನಗೂ ಒಂದು ರೀತಿ ಕೆಲಸ ಬಿಟ್ಟಿದ್ದು ಒಂದು ರೀತಿ ನೆನೆಸ್ಕೊಂಡ್ರೆ ಒಳ್ಳೇದಾಯ್ತು ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಇವತ್ತೊಂದು ದೊಡ್ಡ ಕೆಲಸ ಮಾಡಿದೆ. ಅಂದರೆ ನಮ್ಮ ಅಂಗಡಿ ಮುಂದೆ ಬಂದುಬಿಟ್ಟು ಈ ಮುಳ್ಳಿನ ಗಿಡ ಬೆಳ್ಕೊಂಡಿತ್ತು. ಗಿಡ ಅನ್ನೋದಕ್ಕಿಂತ ಅದು ಮರನೇ ಅಂತ ಅನ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ, ತುಂಬ ದೊಡ್ಡದಾಗಿ ಬೆಳ್ಕೊಂಡಿತ್ತು. ಆ ದೂರಿಂದ ಬರೋರಿಗೆ ನಮ್ಮ ಅಂಗಡಿ ಕಾಣಿಸ್ತಿರ್ಲಿಲ್ಲ. ಸರಿ ಹೋಗಲಿ ಅದನ್ನು ಕಟ್ ಮಾಡಿ ಬಿಸಾಕೋಣ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಒಂದು ಚಿಕ್ಕದು ಮೊಚ್ಚು ಅಥವಾ ಕೊಡಲಿ ಏನು ಹೇಳ್ತೀವಿ ಅದು ಸಿಕ್ತು ಕೈಗೆ ತೊಗೊಂಡೋಗಿ ಕಟ್ ಮಾಡ್ತಾಯಿದ್ದೆ. ತುಂಬಾ ಮುಳುಗಳಿತ್ತು, ಕೈಕಾಲೆಲ್ಲ ಸ್ವಲ್ಪ ಪರ್ಚ್ಕೊಳ್ತು. ಪಾಪ ದಾರಿಲಿ ಹೋಗಿ ಬರೋರೆಲ್ಲ ಕೇಳ್ತಾಯಿದ್ರು, ನೀನು ಯಾಕಮ್ಮ ಮಾಡ್ತಿದ್ಯಾ, ಯಾರಿಗಾರು ಗಂಡಸರಿಗೆ ಯಾರಿಗಾರು ಹೇಳಿದ್ರೆ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು. ಸುಮ್ಮನೆ ಯಾಕೆ ನಾವು ಇವ್ರನ್ನ ಕೇಳೋದು, ನಮ್ಮ ಪ್ರಯತ್ನ ನಾವು ಪಡೋಣ, ನಮ್ಮ ಕೈಲಾದರೆ ಮಾಡೋಣ, ಇಲ್ಲ ಸುಮ್ಮನೆ ಇರೋಣ ಅಂತ ಅಂದ್ಬಿಟ್ಟು ಒಂದು ಎಕ್ಸಸೈಸು ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಇರೋದನ್ನೆಲ್ಲ ಕಟ್ ಮಾಡಿ ಬಿಸಾಕಿದ್ದಾಯಿತು. ನೋಡ್ತಾ ಇರ್ಬೋದು, ಫುಲ್ಲು ಕಟ್ ಮಾಡಿ ಬಿಸಾಕಿದ್ದಾಯಿತು. ಕ್ಲೀನಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಅಕ್ಕನ ಮನೆಯಿಂದ ಬುಲಾವ್ ಬಂತು. ಅಂದರೆ ಯೂಶ್ವಲಿ ಬಂದ್ಬಿಟ್ಟು ನಮ್ಮ ಮನೇಲಿ ಇಬ್ಬರ ಮನೇಲಿ ಹೇಗೆ ಅಂತಂದರೆ, ಅಂದರೆ ಅಕ್ಕ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇರೋದು. ಹೇಗೆ ಅಂತಂದರೆ, ಇಲ್ಲ ಅಡುಗೆ ನಾನು ಮಾಡ್ತೀನಿ, ಇಲ್ಲ ಅಕ್ಕ ಮಾಡುತ್ತೆ, ಇಲ್ಲ ಬ್ರೇಕ್ಫಾಸ್ಟ್ ನಾನು ಮಾಡ್ತೀನಿ ಅಕ್ಕ ಮಾಡುತ್ತೆ, ಇಬ್ಬರಲ್ಲಿ ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ. ಯಾಕೋ ಗೊತ್ತಿಲ್ಲ ಟೊಮೆಟೊ ಗೊಜ್ಜು ಚಪಾತಿ ತಿನ್ಬೇಕನ್ನಿಸ್ತು. ಹಾಗೆ ಅಕ್ಕನ ಮನೆಗೆ ಹೋಗ್ಬಿಟ್ಟು ಇಬ್ಬರು ಸೇರಿ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿಕೊಂಡು ಅಂಗಡಿಗೆ ಎತ್ಕೊಂಡು ಬಂದಿದ್ದಾಯಿತು. ಇನ್ನೂ ಅದು ಆಫೀಸ್ ಅನ್ನೋ ವರ್ಡ್ ಇನ್ನೂ ಹೋಗಿಲ್ಲ ಮೈಂಡಿಂದ, ಇಷ್ಟಲ್ಲೇ ಹೋಗುತ್ತೆ ಅದನ್ನು. ನೋಡಿ, ಇದು ಒಂದು ಮೀಶೋನಲ್ಲಿ ನಾನು ಇದನ್ನು ತೊಗೊಂಡೆ, ಫುಡ್ ಸ್ಕ್ರೇಪರ್ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅಂಗಡಿನಲ್ಲಿ ಕೂತ್ಕೊಂಡು ತುಂಬ ಧೂಳಿರೋದ್ರಿಂದ ನನ್ನ ಕಾಲಂತೂ ಹೆಂಗೆ ಕ್ರ್ಯಾಕ್ಸ್ ಬಂದಿದೆ ಅಂತಂದರೆ ಅಷ್ಟು ಕ್ರ್ಯಾಕ್ಸ್ ಆಗೋಗ್ಬಿಟ್ಟಿದೆ. ಈ ಬೇಸಿಗೆ ಬೇರೆ ಸ್ಟಾರ್ಟ್ ಆಗಿದೆಯಲ್ವಾ, ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನೀವೆಲ್ಲ ಯಾರು ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ನಿಜವೂ ಸಜೆಸ್ಟ್ ಮಾಡ್ತೀನಿ, ಇದು ಜೆನ್ಯೂನ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಏನು ತುಂಬ ಎಕ್ಸ್ಪೆನ್ಸಿವೂ ಇಲ್ಲ. ಸೊ ಹಾಗೇನೋ ರಿಪೇರಿ ಆಯಿತು ಅಂದರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ಒಂದು ಕಾಲ್ಗೆ ನಾವು ಯೂಸ್ ಮಾಡ್ಕೋಬೇಕಾದ್ರೆ ನೋಡಿ, ಅಂದರೆ ಈ ಥರ ಇರೋ ಕಾಲ್ಗೆ ಯೂಸ್ ಮಾಡ್ಕೋಬೇಕಾದ್ರೆ ಒಂದು ಸತಿ ಫುಲ್ಲು ನಾವು ಚಾರ್ಜ್ ಮಾಡಬೇಕಾಗುತ್ತೆ. 1 ಅವರ್ ಚಾರ್ಜ್ ಮಾಡಬೇಕಾಗುತ್ತೆ. 1 ಅವರ್ ಚಾರ್ಜ್ ಮಾಡ್ಕೊಂಡು ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಹಿಂಗೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮಾಯ್ಶ್ಚರೈಸರ್ ಎಲ್ಲ ಹಾಕ್ಕೊಂಡು ನಾನು ಆ್ಯಕ್ಚುಲಿ ಸಾಕ್ಸ್ ಎಲ್ಲ ಹಾಕ್ಕೊಬಿಡ್ತೀನಿ. ಸಾಕ್ಸ್ ಎಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಇತ್ತೀಚೆಗೆ ಕಮ್ಮಿ ಆಗಿದೆ. ಇದರಿಂದ ನಮಗೆ ಪಾರ್ಲರ್ಗಳಿಗೆಲ್ಲ ಹೋಗಿ ಪೆಡಿಕ್ಯೂರ್ ಮಾಡ್ಕೊಳ್ಳೋ ಕಷ್ಟ ತಪ್ಪುತ್ತೆ. ಇವತ್ತು ನನ್ನ ಮಗಳು ಬಂದ್ಬಿಟ್ಟು ನನಗೊಂದು ಗಿಫ್ಟ್ ಕೊಟ್ಟಳು. ಅಂದರೆ ನಾನು ಡೈಲಿನಲ್ಲಿ ನಡೆಯೋ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಬರೆದಿಡೋಣ ಅಂತ ಒಂದು ಬುಕ್ ಕೇಳ್ತಾ ಇದ್ದೇನೆ. ನೋಡಿ, ಒಂದು ಬುಕ್ ಕೊಟ್ಟಳು. ಅದರಲ್ಲಿ ನೋಡಿ ಪಾಪ ಬೆಸ್ಟ್ ಆಫ್ ಲಕ್ ಸ್ಟಾರ್ಟ್ ವಿತ್ ಪೀಸ್ ಆಫ್ ಮೈಂಡ್ ಅಂತ ಹೇಳಿದ್ದಾಳೆ. ಅಂದರೆ ಸಮಾಧಾನದಿಂದ ನೆಮ್ಮದಿಯಾಗಿ ಇದನ್ನು ಸ್ಟಾರ್ಟ್ ಮಾಡುವ ಅಂತ ಕೊಟ್ಟಿದ್ದಾಳೆ. ಸೊ ಹೀಗೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾಯಿತ್ತು. ಮತ್ತು ಇನ್ನೊಂದು ಏನಂತಂದರೆ, ನನ್ನ ಮಗಳಿಗೆ ಇಲ್ಲಿ ಬೇಕ್ರಿಗೆ ಬಂದಮೇಲೆ ಅಂತೂ ಸ್ನ್ಯಾಕ್ಸ್ ಮೇಲೆ ಕಂಟ್ರೋಲೇ ಇಲ್ಲ ಪಾಪ. ಇದು ಹೆಸರಿಗಷ್ಟೇ ಕಾಷನ್ ವೆರಿ ಹಾಟ್ ಬಟ್ ಕಾಷನ್ ವೆರಿ ಕೂಲ್. ಒಂದು ದೊಡ್ಡ ಸ್ಪ್ರೈಟ್ ಬಾಟ್ಲೆ ಓಪನ್ ಮಾಡಿಕ್ಬಿಟ್ಟಿದ್ದಾಳೆ. ಅಂದರೆ ಬೇಕಂದಾಗೆಲ್ಲ ಸ್ಪ್ರೈಟ್ ಓಪನ್ ಮಾಡಿ ಕುಡಿಯೋದು. ಸ್ಪ್ರೈಟ್ ಎಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಇವಳಿಗೆ ಸ್ವಲ್ಪ ಜಂಕ್ ಫುಡ್ ತಿಂದರೆ ಆಗೋದಿಲ್ಲ. ಅವಳು ಹುಟ್ಟೋಗಿದ್ದೂ ಅಷ್ಟೇ. ಸಾಧಾರಣವಾಗಿ ಏನೊಳಗೆ ಜಂಕ್ ಫುಡ್ ಎಲ್ಲ ನಾನು ಜಾಸ್ತಿ ಕೊಟ್ಟಿಲ್ಲ ಅವಳು ಹೇಳಬೇಕಂತಂದರೆ. ಈಗ ಚಿಪ್ಸು ಮತ್ತು ಮಿಕ್ಸರು ಅಂತ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಾರಲ್ವ, ಅದು ಹೊರಗಡೆ ಐಟಮ್ಸ್ ತಿಂದರೆ ಆಗೋಲ್ಲ. ಬಟ್ ಏನು ಮಾಡೋದು, ಇಲ್ಲಿ ಅವಳಿಗೆ ಸಮುದ್ರದಲ್ಲಿ ಬಿಟ್ಟಂಗೆ ಆಗಿದೆ. ಇವತ್ತು ಬಂದುಬಿಟ್ಟು ಅಂಗಡಿಗೆ ಒಂದು ಹೊಸ ಅಡಿಷನ್ ಮಾಡಿದೆ. ಅಂದರೆ ಅದು ಬಂದುಬಿಟ್ಟು ಬಾಳೆಹಣ್ಣು ಹಾಕಿದ್ದೀನಿ. ನೋಡೋಣ ಇನ್ನೂ ಏನೇನೆಲ್ಲ ಇನ್ಕ್ಲೂಡ್ ಆಗಿ ಮಾಡೋಕ್ಕಾಗುತ್ತೆ ಅಂತ ಮಾಡ್ಕೊಂಡು ಹೋಗೋಣ. ಮತ್ತು ಲಂಚಿಗೆ ಬಂದುಬಿಟ್ಟು ಬೆಳಿಗ್ಗೆ ಕೊಟ್ಟಿದ್ದು ಟೊಮೆಟೊ ಗೊಜ್ಜಿತ್ತು. ಅದೇ ಟೊಮೆಟೊ ಗೊಜ್ಜು ಹಾಗೆಯೇ ಅನ್ನ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಿದ್ದಾಯಿತು. ಮತ್ತು ಇನ್ನೊಂದೇನು ಗೊತ್ತಾ, ಈ ಬೇಸಿಗೆನಲ್ಲಿ ಏನು ಅಂಥ ಸ್ಪೆಷಲ್ ಊಟಗಳು ತಿನ್ನಬೇಕಂತ ಅನಿಸೋದಿಲ್ಲ ಹೇಳಬೇಕಂತಂದರೆ. ಮತ್ತು ಇದು ಬಂದು ನನ್ನ ಫೇವ್ರೆಟ್ ಕಾಂಬಿನೇಷನು ಅಂತಂದರೆ
ಅನ್ನಕ್ಕೆ ಟೊಮೊಟೊ ಗೊಜ್ಜು ಹಾಕಿ ಮೊಸರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂಥರ ಮಜ್ಜಿಗೆ ಥರ ಮಾಡಿಕೊಂಡು ಊಟ ಮಾಡ್ತಿದ್ರೆ ಸಕ್ಕತ್ತಾಗಿರುತ್ತೆ. ಆ ಊಟದ ಮುಂದೆ ಬೇರೆ ಯಾವ ರೆಸ್ಟೋರೆಂಟ್ ಊಟನೂ ಅಷ್ಟು ಚೆನ್ನಾಗಿರೋದಿಲ್ಲ ಅಂತಲೇ ಹೇಳ್ಬೋದು. ಮತ್ತು ನೆನ್ನೆದು ಸ್ವಲ್ಪ ಸಾರು ಕೂಡ ಇತ್ತು, ಅದು ಕೂಡ ಇಟ್ಟಿದ್ದೆ ಊಟಕ್ಕೆ. ಅಂತೂ ಇಂತೂ ನಮ್ಮದು ಲಂಚ್ ಅಂತೂ ಮುಗೀತು. ಲಂಚ್ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ಅಂಗಡಿಗೆ ವಾಪಸ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ನೋಡಿ, ಇದು ಬಾಗಿಲಲ್ಲಿ ಮೇಲೆ ಗೋಡೆ ಮೇಲೆ ಅಂದರೆ ಸೀಲಿಂಗ್ ಅಂತ ಇದೆಯಲ್ಲ, ಸೀಲಿಂಗಲ್ಲಿ ಇತ್ತು ಈ ಥರ. ಅದು ಏನು ಹುಳ ಅಂತ ಗೊತ್ತಿಲ್ಲ ನನಗೆ. ಅಂಗಡಿಗೆ ಬಂದಮೇಲೆ ನನ್ನ ಮಗಳಿಗೆ ಒಂದು ಕ್ಯೂರಿಯಾಸಿಟಿ ಬಂದುಬಿಟ್ಟಿದೆ. ಅರೆ ನನ್ನ ಬೆರಳು ಬಂದ್ಬಿಟ್ಟು ಸ್ವಲ್ಪ ಏನೋ ಉಗುರು ಬಂದ್ಬಿಟ್ಟು ಅದು ನಮ್ಮ ತಂದೆ ಥರ ಉಗುರು ಸ್ವಲ್ಪ ಫಂಗಸ್ ಆದಂಗೆ ಆಗ್ತಾ ಇರ್ತೈತೆ ಉಗುರು ಯಾವಾಗಲೂ. ಅದು ನನಗೆ ಏನಾದ್ರು ಬುದ್ಧಿ ಬಂದವಾಗಿಂದ ಉಗುರು ಸ್ವಲ್ಪ ಕಿತ್ಕೊಳ್ತಾ ಇರ್ತೈತೆ. ನೋಡಿದಾಗೆಲ್ಲ ನನ್ನ ಮಗಳಿಗೊಂದು ಕ್ಯೂರಿಯಾಸಿಟಿ, ಅದ್ರ ನೋಡಿ ಏನಿದೆ ತೋಡಬೇಕಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ತೀರಮ್ಮ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದಾಳೆ. ಪಾಪ ಒಂದು ಹೇಳಬೇಕು, ನಿಜ ಹೇಳ್ತಿದ್ದೀನಿ, ನನಗೆ ಕಾಲು ನೋವು ಅಂತ ಆದರೂ ಸರಿ, ಏನೇ ಒಂದು ನೋವು ಅಂತ ಬಂದ್ರೂ ನನಗೆ ನಿಂತ್ಕೊಳ್ಳೋದು ನನ್ನ ಮಗಳೇನೇ. ನನಗಂತೂ ಗಂಡು ಮಕ್ಕಳಿಲ್ಲ ಅನ್ನೋ ಚಿಂತೆ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ. ನನಗೆ ತುಂಬ ಇಷ್ಟ ಹೆಣ್ಮಗು ಅಂದರೆ ತುಂಬಾ ಇಷ್ಟ. ಮೇ ಬಿ ಎಲ್ಲೋ ದೇವ್ರಿಗೆ ನನ್ನ ಕೋರಿಕೆ ಕೂಡ ಕೇಳಿಸಿದೆ ಅಂತ ಅನಿಸುತ್ತೆ. ಅದಕ್ಕೆ ನನಗೂ ಕೂಡ ಹೆಣ್ಮಗುನೇ ಕೊಟ್ಟಿರೋದು. ಇವಳು ನನಗೆ ಗಂಡ್ಮಗು ಇಲ್ಲ ಅನ್ನೋ ಒಂದು ಚಿಂತೆನೇ ದೂರ ಮಾಡಿಬಿಟ್ಟಿದ್ದಾಳೆ. ನನಗೆ ಗೊತ್ತಿಲ್ಲ, ಸಾಧಾರಣವಾಗಿ ಗಂಡು ಮಕ್ಕಳೆಲ್ಲ ಇದ್ದು ಅವ್ರ ಅಪ್ಪ ಅಮ್ಮನಿಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ನನ್ನ ಮಗಳು ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾಳೆ. ಇವಾಗಲೇ ಇನ್ನೂ 9ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಬಟ್ ಯಾವ ಮಟ್ಟಿಗೆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾಳೆ ನಮ್ಮ ಮನೇಲಿ ಅಂತಂದರೆ, ನನಗೆ ಈ ಕಾಲು ನೋವು ಇರೋದ್ರಿಂದ ನಾನು ತುಂಬ ಎಲ್ಲ ಕೆಲಸ ಮಾಡೋಕ್ಕೋಗಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಮನೇಲಾಗಲಿ ಹೊರಗಡೆ ಆಗಲಿ ಆಲ್ಮೋಸ್ಟ್ 90% ಕೆಲಸ ನನ್ನ ಮಗಳೇ ಮಾಡಿಕೊಟ್ಬಿಡ್ತಾಳೆ ನನಗೆ. ಹಾಗೇನೇ ಅವಳು ಇವಾಗ 10th ಸ್ಟ್ಯಾಂಡರ್ಡ್ಗೆ ಹೋಗೋದ್ರಿಂದ ನಾನು ಇಲ್ಲೇ ಅಂಗಡಿನೆಲ್ಲ ಕೂರಿಸ್ಕೊಂಡು ನನ್ನ ಮಗಳಿಗೆ ನನ್ನ ಕೈಲಾಗಿ ನಾನು ಹೇಳ್ಕೊಡ್ತೀನಿ. ಅಂದರೆ ಸ್ವಲ್ಪ ಇವರೆಲ್ಲ ಓದಿರೋದು ಇಂಗ್ಲೀಷ್ ಮೀಡಿಯಮು, ನಾವೆಲ್ಲ ಓದಿದ್ದು ಕನ್ನಡ ಮೀಡಿಯಮು. ನಮಗೂ ಅವ್ರಿಗೆ ಸೆಟ್ ಆಗೋಲ್ಲ. ಬಟ್ ಆದ್ರೂ ಯೂಟ್ಯೂಬು ಅದು ಇದು ನೋಡ್ಕೊಂಡು ನಾನು ಹೇಳ್ಕೊಡ್ತಿದ್ದೀನಿ. ನೋಡೋಣ ಎಷ್ಟು ಮಾತ್ರ ಓದ್ತಾಳೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಓದ್ತಾ ಇದ್ದಾಳೆ. ಮತ್ತು ಅಕ್ಕ ಫೋನ್ ಮಾಡ್ತೀನಿ ನನಗೆ, ಫೋನ್ ಮಾಡಿಬಿಟ್ಟು ನಿನಗೆ ಉಪ್ಪಿಟ್ಟು ಕಳಿಸ್ಕೊಡ್ತೀನಿ ಅಂತ ಹೇಳ್ತು. ಅಕ್ಕ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಿ ಮಾಡುತ್ತೆ. ವಿಷಯ ಏನಂತಂದರೆ, ನಾನು ನನ್ನ ಮಗಳನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನನ್ನ ಅಕ್ಕ ನನ್ನನ್ನು ಪ್ರೀತಿಸ್ತದೆ. ಸೊ ನನ್ನನ್ನು ಕೂಡ ನಮ್ಮ ಅಕ್ಕ ಇವತ್ತಿಗೂ ಮಗು ಅಂತಲೇ ನೋಡ್ಕೊಳ್ಳುತ್ತೆ. ಅದಕ್ಕೆ ನಮ್ಮ ಅಕ್ಕ ಬಂದುಬಿಟ್ಟು ನನ್ನ ಮಗಳ ಕೈಯಲ್ಲಿ ಉಪ್ಪಿಟ್ಟು ಕಳಿಸುವಾಗ ದಿಲ್ ಪಸಂದ್ ಕಳಿಸಿದ್ರು ನನಗಂತ ಅಂದ್ಬಿಟ್ಟು. ಸೊ ನನ್ನ ಮಗಳು ಹೇಳ್ತಿಲ್ಲ ಬಂದ್ಬಿಟ್ಟು, ತಗೋ ನಿನಗೆ ಮಾತ್ರ ನಿಮ್ಮ ಅಕ್ಕ ಕೊಟ್ಟಿದೆ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಜಲಸ್ ಫೀಲ್ ಮಾಡ್ಕೊಂಡ್ಳು. ಉಪ್ಪಿಟ್ಟು ಅಂತ ನಾನು ಆಲ್ರೆಡಿ ಹೇಳ್ದಿಲ್ಲ. ಅಂದರೆ ಇವ್ರು ಉಪ್ಪಿಟ್ಟು ಮಾಡೋಲ್ಲ, ಉಪ್ಪಿಟ್ಟು ಅಂತಲೇ ಅಲ್ಲ, ಸಾಧಾರಣವಾಗಿ ಎಲ್ಲ ಅಡುಗೆಗಳಲ್ಲೂ ತುಂಬ ಎಕ್ಸ್ಪರ್ಟು ನಮ್ಮ ಅಕ್ಕ. ಮತ್ತು ಮನೆಗೆ ಬಂದು ಕೂತ್ಕೊಂಡು ಡಿನ್ನರ್ ಎಲ್ಲ ಮಾಡಿದ್ದಾಯಿತು. ಡಿನ್ನರ್ ಮಾಡಿಬಿಟ್ಟು ನೆಕ್ಸ್ಟು ಆ್ಯಕ್ಚುಲಿ ಬಂದುಬಿಟ್ಟು ಸ್ವಲ್ಪ ಬಟ್ಟೆಗಳು ಬೇರೆ ಇತ್ತು. ಇನ್ನು ಅಟ್ಲೀಸ್ಟ್ ಇವು ಒಗ್ದಾಕ್ಬಿಟ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಒಣಕೊಡುತ್ತೆ ಮತ್ತು ಎತ್ತೆ ಒಳಗಡೆ ಇಡ್ಬೋದು ಅಂದ್ಬಿಟ್ಟು. ಯಾಕಂತಂದರೆ 7 ಗಂಟೆ ಆದಮೇಲೆ ತುಂಬಾ ದಗ ಅಂತ ಬಿಸಿಲಿರುತ್ತೆ. ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ ನೈಟ್ ಹೊತ್ತಲ್ಲಿ ಬಟ್ಟೆಗಳು ಹೋಗಿಬಾರ್ದು ಅಂತ ಅಂದ್ಬಿಟ್ಟು. ಆದರೆ ಏನೂ ಮಾಡೋಕ್ಕಾಗಲ್ಲ, ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಒಕ್ಕೊಳ್ತಿದ್ದೀವಿ. ಎಲ್ಲ ಕೆಲಸ ಮುಗಿಸೋದು ರಾತ್ರಿ 10 ಗಂಟೆ ಆಯಿತು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ದೊಡ್ಡ ಧನ್ಯವಾದಗಳು, ಹಾಗೆ ದೊಡ್ಡ ನಮಸ್ಕಾರಗಳು.